ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಇವತ್ತು ಹೃದಯ ರಸ್ತೆ ಅಂತ ಹೇಳ್ಬೋದು, ಮುಖ್ಯ ರಸ್ತೆ. ಅದು ತೊಕ್ಕೋಡು ಜಂಕ್ಷನ್ನಿಂದ ಹಿಡಿದು ಕುತ್ತಾರಾಗಿ, ದೇಲಕಟ್ಟೆಯಾಗಿ, ನಾಟಕಲಾಗಿ, ಮುಡಿಪುಗೆ ಸಂಪರ್ಕಿಸಿ ಮತ್ತು ಮೇಲ್ಕಾರಿಗೆ ಒಂದು ಎರಡು ರಾಷ್ಟ್ರೀಯ ಹೆದ್ದಾರಿಗಳನ್ನು ಇವತ್ತು ಸಂಪರ್ಕಿಸುವಂಥ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಿಂದ ಕೇರಳ ಹೆದ್ದಾರಿಗೆ ಒಂದು ಲಿಂಕ್ ರಸ್ತೆ. ಈ ರಸ್ತೆ ನಾವು ಬಹುಶಃ ಇವತ್ತು ಹಂತ ಹಂತವಾಗಿ ನಮಗೆ ಶಾಸಕ ಸಿಕ್ಕುವ ಅನುದಾನದಿಂದಲೇ ಇವತ್ತು ನಾವು ಕಳೆದ 4-5 ವರ್ಷಗಳಿಂದ ಅಭಿವೃದ್ಧಿನ ಪಡಿಸ್ತಾ ಇದ್ದೇವೆ. ಇದೀಗ ಈ ಜಂಕ್ಷನನ್ನು ನಾವು ಹಿಂದೆ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಾದಮೂಲ ಸಂಸ್ಥೆಯಿಂದ ಇವತ್ತು ನಾವು ನಮ್ಮ ದೇಲಕಟ್ಟೆ ಮಸೀದಿವರೆಗೆ ಇದನ್ನು ಚತುಷ್ಪಥ ರಸ್ತೆಯಾಗಿ ಈಗಲೇ ಅಭಿವೃದ್ಧಿ ನಾವು ಇವತ್ತು ಪಡಿಸಿದ್ದೇವೆ. ಇನ್ನು ಕೆಲವು ಕೆಲಸ ಬಾಕಿ ಇದೆ. ಬಹುಶಃ ನಾನು ಒಬ್ಬ ಶಾಸಕನಾಗಿ ಪ್ರತಿನಿಧಿಯಾಗಿ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರೆಲ್ಲ ಸಲಹೆ ಪಡೆದುಕೊಂಡು ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಿದಾಗ ಇದನ್ನು ಇನ್ನಷ್ಟು ಸೌಂದರ್ಯಗೊಳಿಸಲು ನಮಗೆ ಇವತ್ತು ಕಣಚೂರು ಸಂಸ್ಥೆಯರು ದೇಲಕಟ್ಟೆ ಜಂಕ್ಷನನ್ನು ಸೌಂದರ್ಯಗೊಳಿಸಿ ಮುಂದೆ ಬಂದಿರೋ ನನಗೆ ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಜಾನಪದ ಸೌಂದರ್ಯಗೊಳಿಸಿದ್ರು. ಕುತ್ತಾ ಜಂಕ್ಷನ್ ಇವತ್ತು ನಮ್ಮ KS ಹೆಗ್ಡೋರು ಇವತ್ತು ಮುಂದೆ ಬಂದಿದ್ದಾರೆ. ತೊಕ್ಕೋಡು ಜಂಕ್ಷನ್ಗೆ 4-5 ಜನರು ಇತ್ತು, ಮುಂದೆ ಬಂದಿದ್ದಾರೆ. ಗಣೇಶ್ ಮಹಲ್ ಬಹುಶಃ ಇಲ್ಲಿ ಪಕ್ಕದ ಇವತ್ತು ಬ್ಯಾರಿಸ್ಗಳನ್ನು ಕೇಳ್ತಿದ್ದಾರೆ. ದೇಲಕಟ್ಟೆಯ ಈ ಒಂದು ಹೃದಯ ಭಾಗದಲ್ಲಿ ಬಹುಶಃ ಒಂದು ಮಾದರಿಯಾದ ಮತ್ತು ಅತ್ಯುತ್ತಮವಾದ ಒಂದು ಇದನ್ನು ಸೌಂದರ್ಯ ಸರ್ಕಲ್ಗೆ ಬೇಕಾಗುವಂಥ ಒಂದು ಡಿಸೈನ್ ಮತ್ತು ಸೌಂದರ್ಯಕ್ಕೆ ಅನುಗುಣವಾಗಿ ಬಹುಶಃ ಕನಸು ಸಂಸ್ಥೆಯವರು ಸುಮಾರು 80 ಲಕ್ಷಕ್ಕಿಂತ ಖರ್ಚು ಮಾಡಿ ನಿರ್ಮಾಣ ಮಾಡ್ತಿರೋದು ನಮಗೆ ಅತ್ಯಂತ ಸಂತೋಷ. ನನ್ನ ಇಡೀ ಕ್ಷೇತ್ರ ಜನರ ಪರವಾಗಿ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ನಮಗೆ ದೊಡ್ಡ ಆಶಯ ಜನಪ್ರತಿನಿಧಿ, ನಾನು ಶಾಸಕನಾಗಿ ಗ್ರಾಮ ಪಂಚಾಯತ್ ಸದಸ್ಯರು ಇವರು ಏನಿದೆ, ನಮ್ಮ ಈ ರಸ್ತೆ ಮುಂದಿನ 5-10 ವರ್ಷಗಳೆಲ್ಲ ಕೆಲಸ ಒಮ್ಮೆಲೆ ಆಗುವುದಿಲ್ಲ, ಹಂತವಾಗಿ ಬರ್ತದೆ. ಮುಂದಿನ 5-10 ವರ್ಷದಲ್ಲಿ ಈ ರಸ್ತೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಮಾದರಿಯಾದ ಒಂದು ಸ್ಮಾರ್ಟ್ ರಸ್ತೆಗೆ ಪರಿವರ್ತನೆ ಮಾಡಲಿರುವ ಉದ್ದೇಶ ನಾವು ಇವತ್ತು ಪ್ರಾರಂಭ ಆಗುತ್ತೆ. ಇವತ್ತು ಇದು ಪ್ರಾರಂಭಿಸಿ 50% ಮಾತ್ರ ಆಗಿದೆ, ಇನ್ನು 50% ಬಾಕಿ ಇದೆ. ನಾನಿಲ್ಲದಿರಲಿ ಅದು ಬೇಕಾಗುವ ಒಂದು ಯೋಜನೆಗೆ ನೀಲಿ ನಕಾಶೆಯನ್ನು ಮಾಡಿಟ್ಟೆ ಅದು ನಾವು ಹೋಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇವತ್ತು ಈ ಒಂದು ರಸ್ತೆ ಈ ಒಂದು ಜಂಕ್ಷನನ್ನು ನಾವು ಮಾಡಿಸ್ಬೇಕಂತ ಹೇಳಿದಾಗ ವೆಂಕಟೇಶ್ ಪೈ ಅವರು ಬಹುಶಃ ಕಣಚೂರು ಸಂಸ್ಥೆ ಮಾಲೀಕರಾದ ಕಣಚೂರು ಮೋನಾಕನ್ ಅವರು, ರೆಹಮಾನ್ ಅವರು ಹೇಳಿದ ಮಾತೆಂದು ಹೇಳಿದರೆ, ಯಾರು ಅತ್ಯುತ್ತಮವಾಗಿ ಅತ್ಯಂತ ಸೌಂದರ್ಯಗೊಳಿಸ್ತಾರೆ ಅವರಿಂದಲೇ ನಾವು ಪ್ಲ್ಯಾನ್ ಮಾಡಿಸುವಂತ ಹೇಳಿಕೊಂಡು ಆದಾಗ ನಾನು ವೆಂಕಟೇಶ್ ಪೈ ಅವರನ್ನು ಬಹುಶಃಕ್ಕೆ ನಾನು ನಮ್ಮ ಕಥೆಯೊತ್ತು ಮಾಡಿ ಅವರ ಮುಖಾಂತರ ಆ ಡಿಸೈನ್ ಅವರು ಮಾಡಿದ್ದಾರೆ. ಯಾಕೆ ವೆಂಕಟೇಶ್ ಪೈ ಅಂತ ಹೇಳಿದರೆ, ನಾನು ನಗರ ಸಚಿವರಾಗಿದ್ದಾಗ ಅವರನ್ನು ಕರೆದು ನನ್ನ ಮನೆಗೆ ಕದ್ರಿ ಪಾರ್ಕ್ ಕಂಪ್ಲೀಟ್ ರಸ್ತೆ ಶಿಥಿಲಗೊಂಡಿತ್ತು. ರಸ್ತೆ ಇರಲಿಲ್ಲ, 2 ಲೈನ್ ರಸ್ತೆ ಇತ್ತು. ಒಂದು ವೆಹಿಕಲ್ ಇನ್ನೊಂದು ವೆಹಿಕಲ್ ಬರಲಿಕ್ಕೆ ಆಗ್ತಿರಲಿಲ್ಲ. ಸಾವಿರಾರು ಜನ ಶನಿವಾರದಿಂದ ಬರ್ತಿದ್ರು. ನಾನು ನಗರ ಸಚಿವರಾಗಿದ್ದಾಗ ಅವರನ್ನು ನನ್ನ ಮನೆಗೆ ಕರೆಸಿ ಈ ಒಂದು ರಸ್ತೆಯನ್ನು ಮಾದರಿಯನ್ನಾಗಿ ರಸ್ತೆ ಮಾಡಬೇಕಂತ ಕೇಳಿಕೊಂಡು, ಯಾಕೆ ಅವರ ಮನೆ ಹತ್ರ ಪಕ್ಕದಲ್ಲೇ ಇರೋದು. ಸೊ ಅದರ ಕಷ್ಟ ಏನಂತೇಳಿ ಅವ್ರಿಗೆಲ್ಲರಿಗೂ ಕೂಡ ಭಾಳ ಚೆನ್ನಾಗಿ ಗೊತ್ತಿದೆ. ಶನಿವಾರ ಹೇಗಿರ್ತದೆ, ಆದಿತ್ಯವಾರ ಹೇಗಿರ್ತದೆ, ಯಾವ ರೀತಿ ಅಂತೇಳಿ ಅವರಿಗೆ ಜಾಸ್ತಿ ಗೊತ್ತಿದ್ದ ಕಾರಣ ಬಹುಶಃ ಅವರನ್ನೇ ಕರೆಸಿ ಅವರನ್ನು ಮನೆಯಲ್ಲಿ ಪ್ಲ್ಯಾನ್ ಮಾಡಿ ಇವತ್ತೊಂದು ಮಾದರಿಯಾದ ಒಂದು ಅತ್ಯಂತ ಬ್ಯೂಟಿಫುಲ್ ಆದ ಒಂದು ರಸ್ತೆ ಇವತ್ತು ನಿರ್ಮಾಣ ಮಾಡಿ ಎಲ್ಲರೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅವರ ಕೌಶಲ್ಯತೆ, ಅವರ ಪ್ರತಿಭೆ ಅರ್ಥ ಮಾಡಿಕೊಂಡು ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ. ಆದ ಕಾರಣ ಇವತ್ತು ಶಂಕುಸ್ಥಾಪನೆ ನಾವು ಮಾಡಿದ್ದೇವೆ. ಬಹುಶಃ ಕಣಚೂರು ಮೋನಾಕನ್ ಅವರಿಗೂ, ನಮ್ಮ ರೆಹಮಾನ್ ಅವರಿಗೂ, ಇಡೀ ಅವರ ಕುಟುಂಬಸ್ಥರಿಗೂ, ಆದ ಸಿಬ್ಬಂದಿ ವರ್ಗದವರಿಗೂ ಎಲ್ಲರಿಗೂ ನಾನು ಇಡೀ ಜನರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು, ಎಷ್ಟು ದಿನ ಬೇಕು ಕಂಪ್ಲೀಟ್ ಆಗಿ 3 ತಿಂಗಳು, ಡಿಸೆಂಬರ್, ಜನವರಿ, ಫೆಬ್ರವರಿ 5ರಲ್ಲಿ ಬಹುಶಃ 3 ತಿಂಗಳಿನಲ್ಲಿ ಪೂರ್ತಿಗೊಳಿಸುವಂತ ಅವರು ಕೇಳಿದ್ದಾರೆ. ನೀವೆಲ್ಲ ಊರವರಿಗೆ ಸಂಪೂರ್ಣವಾದ ಸಹಕಾರ ಕೊಡಬೇಕು. ಆದಷ್ಟು ಬೇಗನೆ ಕೆಲಸ ಆಗಲಿ. ನಾವೆಲ್ಲ ಇದನ್ನು ಉದ್ಘಾಟನೆ ಮಾಡುವ ಈ ಒಂದು ಮತ್ತೆ ಈ ದೇಶದಚ್ಚಿಗೆ ಮತ್ತೆ 4.5 ಕೋಟಿ ಎಲ್ಲೆಲ್ಲಿ ನಾವು ಇವತ್ತು ಪಂಚಾಯತ್ ಅಂತ ತಡೆಗೋಡೆ, ದೇವಸ್ಥಾನದ ತಡೆಗೋಡೆ, ಕೆಲವೊಂದು ಮನೆ ಹೋದ ಕಡೆ ಯಾರೆಲ್ಲ ಜಾಗ ಬಿಟ್ಟಿದ್ದಾರೆ, ಅಯ್ಯಂಗಾರ್ ಬೇಕಿರುತ್ತೆ, ಎಲ್ಲಿ ಯಾರೆಲ್ಲ ಜಾಗ ಬಿಟ್ಟಿದ್ದಾರೆ ರಸ್ತೆಗೆ ಎಲ್ಲ ಕೂಡ ಅಲ್ಲಿ ಸಂರಕ್ಷಣೆ ಕೆಲಸ ಮಾಡಲಿಕ್ಕೆ ಬೇಕಾಗಿ ಮತ್ತು ಸುತ್ತಮುತ್ತ ಡೆವಲಪ್ಮೆಂಟ್ ಮಾಡಿ ಮತ್ತೆ 5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಅತಿ ಶೀಘ್ರದಲ್ಲಿ ಆ ಕೆಲಸ ಇವತ್ತು ಪ್ರಾರಂಭ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಲ್ಲದೆ ತೊಕ್ಕೋಟಿನಿಂದ ಬಹುಶಃ ಇವತ್ತು ನಮ್ಮ ಬಬ್ಬುಘಟ್ಟ ತನಕ ಮತ್ತು ಎಲ್ಲೆಲ್ಲಿ ಬೇಕು ಗಣೇಶ್ ಮಹಲ್ ತನಕ 25 ಕೋಟಿ ರೂಪಾಯಿ ಬಿಡುಗಡೆಯಾಗಿ ನಾಳೆ ಸಂಜೆ ನಾವು ಅಲ್ಲಿ ಅದೊಂದು ಕೂಡ ದೊಡ್ಡ ಮಟ್ಟದ ಮಾದರಿಯಾದ ರಸ್ತೆ ಮತ್ತು ಅಲ್ಲಿ ಕೂಡ ಈ ರೀತಿಯ ಬೇರೆ ಬೇರೆ ಸರ್ಕಲ್ ಬರ್ತದೆ.
ಒಂದು ತೊಕ್ಕೋಲ್ ಜಂಕ್ಷನ್ ತಿರುಗುವಲ್ಲಿ ಬರ್ತದೆ ಮತ್ತು ನಮ್ಮ MLA ಕಚೇರಿ ಮುಂದೆ ಬರ್ತದೆ. ಅದೆಲ್ಲ ಮಾಡೆಲ್ ಆಗಿ ಒಂದು ಅತ್ಯುತ್ತಮವಾದ ಒಂದು, ಯಾಕೆಂತ ಹೇಳಿದರೆ ನಾಳೆ ಬೇರೆ ದೇಶದವರು ಕೂಡ ಈ ರಸ್ತೆಯನ್ನು ನೋಡಿ ಆನಂದಿಸಿ ನಾವು ಅಲ್ಲಿಯೂ ಕೂಡ ಮಾಡಬೇಕೆಂಬ ಉದ್ದೇಶ ಏನಿದೆ ಅದನ್ನು ಮಾಡಬೇಕು, ಪ್ಲ್ಯಾನ್ ಇವತ್ತು ನಮಗೆ ಇದೆ, ಆ ರೀತಿ ಮಾಡಬೇಕಂತೇಳಿ ಇದಕ್ಕೆಲ್ಲರ ಸಹಕರಿಸುವಂಥ ಅವಕಾಶ ಇವತ್ತು ಆಗಲಿ ಅಂತ ನಾನು ಇವತ್ತು ಕೇಳಲಿಕ್ಕೆ ನಾನು ಇವತ್ತು ಬಯಸಿ ಬಹುಶಃ ದೇಲಗಡ್ಡೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲ ಸರ್ವ ಸದಸ್ಯರಿಗೆ ಇವರವರಿಗೆ, ಯಾಕೆಂತೇಳಿ ಇವರು ಅಭಿವೃದ್ಧಿ ಆಗಬೇಕಾದ್ರೆ ಅದು ನಾವು ಮಾತ್ರ ಸಾಧ್ಯ ಇಲ್ಲ, ಸ್ಥಳೀಯ ಮಟ್ಟದ ಜನಪ್ರತಿನಿಧಿಗಳು ಈ ಊರವರು ಎಲ್ಲ ರೀತಿಯ ಸಹಕಾರ ಕೊಟ್ಟ ಕಾರಣ ಇಷ್ಟೆಲ್ಲ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದು ಇಡೀ ಊರವರಿಗೆ ಕೂಡ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಿ ಎಲ್ಲರ ಸಹಕಾರ ಆಶೀರ್ವಾದ ನಾನು ಬೇಡಿಕೊಂಡು ಮತ್ತೊಮ್ಮೆ ನಿಮಗೆಲ್ಲ ಶುಭಾಶಯ ಸಲ್ಲಿಸಿ, ಎಲ್ಲರೂ ಕೂಡ ಈ ದೊಡ್ಡ ಮಟ್ಟದ ಕೆಲಸ ಆಗುವಾಗ ಸಣ್ಣ ಪುಟ್ಟ ಸಮಸ್ಯೆ ಆಗೇ ಆಗ್ತದೆ. ನಮ್ಮ ಮನೆ ಕಟ್ಟುವಾಗಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆ ಆಗೇ ಆಗ್ತದೆ, ಎಲ್ಲಿ ಕೂಡ ಸರಿಯಾಗಿ ಯಾವ ಸಂಬಂಧ ನಮಗೆ ಬೇಕಾದ ರೀತಿಯಲ್ಲಿ ಸುಲಭದಲ್ಲಿ ಆಗೋದಿಲ್ಲ. ಸೊ ಇಷ್ಟು ದೊಡ್ಡ ರಸ್ತೆ ಆಗುವಾಗ, ಈ ಸರ್ಕಲ್ ಆಗುವಾಗ ಸಣ್ಣ ಪುಟ್ಟ ಅದನ್ನು ನಾವು ಸಹಿಸ್ಕೊಳ್ಬೇಕು. ಯಾಕೆ ನಿಮಗಾಗಿ ಮಾಡೋದು, ನಮಗಾಗಿ ಮಾಡೋದಲ್ಲ, ನಮ್ಮ ಮೇಲೆ ಒಂದು ಸಮಸ್ಯೆ ಆಗೇ ಇಲ್ಲ, ಇದು ಊರವರಿಗೆ ಮಾಡುವಂಥದ್ದು. ಹಾಗಾಗಿ ನೀವು ಊರವರೆಲ್ಲ ರೀತಿಯ ಸಹಕಾರ ಕೊಟ್ಟು ಇದನ್ನು ಅವರಿಗೆ ಸಮಾಧಾನದ ಮತ್ತು ನೆಮ್ಮದಿಯಿಂದ ಕೆಲಸ ಮಾಡಲಿಕ್ಕೆ ಬಿಟ್ಟು ಆದಷ್ಟು ಬೇಗನಲ್ಲಿ ಉತ್ತಮವಾದ ಕ್ವಾಲಿಟಿಯಲ್ಲಿ ಶಾಶ್ವತವಾಗಿ ನೆಲೆ ನಿಲ್ಲುವಂಥ ರೀತಿಯಲ್ಲಿ ಆಗಲಿ, ಇದೊಂದು ಮಾದರಿಯಾದ ಕಣಚೂರು ಕ್ಲಬ್ಟವರಾಗಿ ಪರಿವರ್ತನೆ ಆಗ್ತದೆ ಹೇಳಲಿಕ್ಕೆ ನಾನು ಬಯಸಿ ನಿಮಗೆಲ್ಲ ಶುಭಾಶಯ ಸಲ್ಲಿಸ್ತೇನೆ. ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರ. ದೇರಳಕಟ್ಟೆ ಪರಿಸರದ ಮುಖ್ಯ ರಸ್ತೆಯಲ್ಲಿ ಇವತ್ತು ನಿರ್ಮಾಣವಾಗುವಂತಹ ಒಂದು ವೃತ್ತ, ಇದಕ್ಕೆ ಇವತ್ತಿನ ಈ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಕ್ಷೇತ್ರದ MLA ಹಾಗೂ ನಮ್ಮ ರಾಜ್ಯದ ಸಭಾಧ್ಯಕ್ಷರು ಆದಂತಹ ಶ್ರೀ UT ಖಾದರ್ ಅವರಿಗೆ ನಾನು ಸ್ವಾಗತವನ್ನು ಬಯಸುತ್ತಾ, ಈ ಪರಿಸರದ ಪದಾಧಿಕಾರಿಗಳು ಹಾಗೂ ಪಂಚಾಯತ್ನ ಹಾಗೂ ಸರ್ವ ನಾಗರಿಕರಿಗೂ ಶುಭವನ್ನು ಕೋರುತ್ತಾ, ಇವತ್ತಿನ ಈ ಕಾರ್ಯಕ್ರಮ ಹಾಗೂ ಈ ಒಂದು ಏನು ಉದ್ದೇಶವಿಟ್ಟು ವೃತ್ತವನ್ನು ಮಾಡಲಿಕ್ಕೆ ಅವಕಾಶ ನಮ್ಮ ಸಂಸ್ಥೆಗೆ ಒಂದು ಅವಕಾಶವನ್ನು ಕೊಟ್ಟಿರುವಂತಹ ಸನ್ಮಾನ್ಯ ಸಭಾಧ್ಯಕ್ಷರಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸುತ್ತಾ, ಅವರು ಈಗ ತಾನೇ ಹೇಳಿದ ಹಾಗೆ ಇದೊಂದು ಮಾದರಿಯಾದಂಥ ಒಂದು ವೃತ್ತವಾಗಲಿ ಹಾಗೂ ಜನರಿಗೆ ಹಾಗೂ ಈ ನಮ್ಮ ಪರಿಸರಕ್ಕೆ ಒಂದು ಒಳ್ಳೆಯ ಕಲೆ ತರುವಂಥ ಒಂದು ಇದಾಗಲಿ ಅಂತ ಹೇಳಿ ಬಯಸುತ್ತಾ, ಎಲ್ಲರ ಸಹಕಾರವನ್ನು ಇದೇ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೇನೆ. ಜೈ ಹಿಂದ್.